ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು 2ನೇ ದಿನದ ನವರಾತ್ರಿ. ನನ್ನ ದಿನ ಶುರು ಆಗಿರೋದು 4 o'clock ನೋಡಿ, ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ನಾನು ಹೇಗೆ ಶುರು ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕಸ ಹೊಡೆದು ಶುದ್ಧ ಮಾಡಿ ಅದಾದಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ. ಅದನ್ನೆಲ್ಲ ತೋರಿಸಿದ್ರೆ ತುಂಬ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ಲ್ಯಾಗ್ ಆದರೆ ನೋಡೋದಕ್ಕೂ ಬೇಜಾರಾಗುತ್ತೆ. ಸೊ ಹಾಗಾಗಿ ನನ್ನ ದಿನಚರಿನ ರಂಗೋಲಿಯಿಂದ ಶುರು ಮಾಡಿದ್ದೀನಿ ನಿಮಗೆ. ಆ್ಯಂಡ್ ಈ ರಂಗೋಲಿಯಿಂದ ನಮ್ಮ ದಿನನ ಶುರು ಮಾಡೋಣ ಬನ್ನಿ. ತುಂಬ ಚೆನ್ನಾಗಿದೆ ಅಲ್ವಾ? ಕಲರ್ಫುಲ್ಲಾಗಿ, ನೋಡೋದಕ್ಕೆ ಕೂಡ ಮನಸ್ಸಿಗೂ ಕೂಡ ಮುದ ಅನಿಸುತ್ತೆ. ಎಷ್ಟು ಚೆಂದ ಇರುತ್ತೆ ಅಲ್ವಾ ಈ ಥರ ಮನೆ ಮುಂದೆ ಒಂದು ಪುಟ್ಟ ರಂಗೋಲಿನ ನೋಡ್ತಾ ಇದ್ದರೆ. ಆ್ಯಂಡ್ ಅದಾದಮೇಲೆ ತುಳಸಿ ಕಟ್ಟೆಯಲ್ಲಿ ನೋಡಿ ಈ ಥರ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಒಳಗೆ ಹೋಗ್ತಾ ಈ ಥರ ಕಾಣಿಸುತ್ತೆ. ಮನೆಯೆಲ್ಲ ಶುದ್ಧ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಅದೇನೋ ಒಂಥರ ಮನಸ್ಸಿಗೆ ಮುದ ಕೊಡುತ್ತೆ. ನಿಮಗೂ ಕೂಡ ನನ್ನ ಹಾಗೇನ? ನನಗೆ ಪೂಜೆ ಮಾಡಬೇಕು ಅಂದರೆ ಮನೆಯೆಲ್ಲ ಶುದ್ಧವಾಗಿರಬೇಕು. ಮನಸ್ಸು ಎಲ್ಲ ಶುದ್ಧವಾಗಿದ್ರೇ ಅದೊಂದು ಮನಸ್ಸಿಗೆ ತೃಪ್ತಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಮನೆ ಹೀಗೆ ಕಾಣಿಸ್ತಾ ಇದೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಅರ್ಧಂಬರ್ಧ ಅನಿಸುತ್ತೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇಲ್ಲಿ ಆಲ್ರೆಡಿ ಪುನಿ ಪೂಜೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು 5:30 ಸ್ಟಾರ್ಟ್ ಮಾಡಿದ್ದಾರೆ ಪೂಜೆನ. ಪುನಿ ಇಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ. ಇವತ್ತಿನ ಯಾವ ದೇವತೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ಟೈಮಿಂಗ್ಸ್, ಯಾವ ಬಣ್ಣ, ಯಾವ ನೈವೇದ್ಯ ಇಟ್ಟಿದ್ದೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ಹೂವು ಅಂತ ಕೂಡ ಶೇರ್ ಮಾಡ್ಕೊತೀನಿ. ಇವತ್ತು ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡ್ತಾಯಿದ್ದೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಸೂರ್ಯ ಹುಟ್ಟೋಕ್ಕೆ ಮುಂಚೆ. ಆ್ಯಂಡ್ ಬಣ್ಣ ಬಂದು ಹಸಿರು ಬಣ್ಣ, ನೀವು ನೋಡ್ತಾ ಇದ್ದೀರಲ್ವ. ಬ್ಲೌಸ್ ಪೀಸ್ ಕೂಡ ಇಟ್ಟಿದ್ದೀವಿ ಇವತ್ತು ಹಸಿರು ಕಲರು. ನೈವೇದ್ಯಕ್ಕೆ ಸಕ್ಕರೆನ ಇಟ್ಟಿದ್ದೀವಿ, ಯಾಕಂದರೆ ಅವರೇ ಎಲ್ಲ ಮಾಡ್ತಿರೋದ್ರಿಂದ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸಕ್ಕರೆ ಅಷ್ಟೇ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀವಿ. ಇವತ್ತು ಪೂಜೆಗೆ ಬಂದು ತಾಯಿಗೆ ಬಿಳಿ ಹೂವು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಮಲ್ಲಿಗೆ ಹೂವನ್ನು ನಾವು ತಾಯಿಗೆ ಅರ್ಪಿಸಿದ್ದೀವಿ ಅಂತಲೇ ಹೇಳ್ಬೋದು. ನೈವೇದ್ಯಕ್ಕೆ ಸಕ್ಕರೆ ಆಗಲೇ ಹೇಳ್ದಂಗೆ. ಆ್ಯಂಡ್ ಮಲ್ಲಿಗೆ ಹೂವು, ಹಸಿರು ಬಣ್ಣ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆನ ಶುರು ಮಾಡಿರೋಂಥದ್ದು. ಬನ್ನಿ ಇವತ್ತು ಪುಟ್ಟದಾಗಿ ಬ್ರಹ್ಮಚಾರಿಣಿ ಅಮ್ಮನವ್ರ ಬಗ್ಗೆ ತಿಳ್ಕೊಬರೋಣ. ಬ್ರಹ್ಮಚಾರಿಣಿ ಎಂದರೆ ಇನ್ನೂ ಮದುವೆಯಾಗದ ಕನ್ಯೆ ಮತ್ತು ಸೌಮ್ಯ ಸ್ವಭಾವದವಳು. ಮನಸ್ಸನ್ನು ಶಾಂತಗೊಳಿಸಿ ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಬಾಲ ತ್ರಿಪುರ ಸುಂದರಿ ಅವತಾರದಲ್ಲೂ ಕೂಡ ಪೂಜೆ ಮಾಡ್ತಾರೆ. ಈ ತಾಯಿನ ಪೂಜೆ ಮಾಡೋದ್ರಿಂದ ಶಾಂತಿ, ಸಹನ, ಸಮೃದ್ಧಿ, ಮನಸ್ಸಿಗೆ ಎಷ್ಟೇ ಕೆಟ್ಟ ಕಲಹಗಳಿದ್ರೂ ಅವನ್ನೆಲ್ಲ ದೂರ ಓಡಿಸಿ ವಿಜಯ ಶಕ್ತಿಯನ್ನು ನಮ್ಮೊಳಗೆ ತುಂಬಿ ನಮ್ಮ ಧೈರ್ಯ ಮತ್ತು ಸ್ಥೈರ್ಯದಿಂದ ನಮ್ಮನ್ನ ತುಂಬ್ತಾರೆ ಅಂತಲೇ ಹೇಳ್ಬೋದು. ಸಾಕ್ಷಾತ್ ಶಿವನನ್ನು ಮದುವೆಯಾಗಬೇಕೆಂದು ಬಯಸಿದ ತಾಯಿ ಬ್ರಹ್ಮಚಾರಿಣಿ ಅಮ್ಮನವರು ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಹಣ್ಣು ಮಾತ್ರ ಸೇವಿಸ್ತಾ ಇರ್ತಾರೆ ಅವರು ಸಾವಿರಾರು ವರ್ಷಗಳ ಕಾಲ. ಅನಂತರ ಬಿಲ್ವಪತ್ರೆ ಎಲೆಗಳನ್ನು ಸೇವಿಸ್ತಾ ತಾನು ತಪಸ್ಸಿನಲ್ಲಿ ಮುಳುಗಿರ್ತಾರೆ. ಅನಂತರ ಸಂಪೂರ್ಣವಾಗಿ ಆಹಾರವನ್ನು ತ್ಯಜಿಸಿ ತಪಸ್ಸಿನಲ್ಲಿ ಮುಳುಗ್ಬಿಡ್ತಾರೆ. ತಾಯಿ ಪಾರ್ವತಿ ದೇವಿಯ ತಪಸ್ಸನ್ನು ನೋಡಿದ ಬ್ರಹ್ಮದೇವನು ಆಕೆಯ ಭಕ್ತಿಗೆ ಮೆಚ್ಚಿ ಶಿವನನ್ನು ಮದುವೆಯಾಗಲು ವಿಶೇಷ ವರವನ್ನು ನೀಡ್ತಾರೆ. ಈ ದೇವಿಯನ್ನು ನವರಾತ್ರಿಯ 2ನೇ ದಿನ ಯಾರೆಲ್ಲ ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ಬರೋ ಕಷ್ಟನ ದೂರ ಮಾಡೋದಲ್ಲದೆ ಅವರ ಜಾತಕದಲ್ಲಿ ಮಂಗಳ ಗ್ರಹ ದೋಷ ಏನಾದರೂ ಇದ್ದರೆ ಅದನ್ನು ಕೂಡ ದೂರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ಒಂದು ಚುಟುಕಾದ ಬ್ರಹ್ಮಚಾರಿಣಿ ಅಮ್ಮನವರ ಕತೆ, ಅಥವಾ ಬಾಲ ತ್ರಿಪುರ ಸುಂದರಿ ಅಮ್ಮನವರಾದ್ರೂ ಓಕೆ. ನೀವು ಯಾವ ದೇವಿನ ಪೂಜೆ ಮಾಡಿದ್ರೂ ಒಳ್ಳೆಯದು. ಇವತ್ತು ಇದ್ರ ಜೊತೆಗೆ ಇನ್ನೊಂದು ಕಿವಿ ಮಾತು, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕದು 3 ವರ್ಷದ ಮೇಲ್ಪಟ್ಟ ಮಕ್ಕಳಿದ್ರೆ, ಒಂದೊಂದು ವರ್ಷದ ಮಕ್ಕಳಿಗೆ ಒಂದೊಂದು ವರ ಇರುತ್ತೆ ಅಂತಲೇ ಹೇಳ್ಬೋದು. 3 ವರ್ಷದ ಮಗುನ ನಾವು ಪೂಜೆ ಮಾಡೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ. 4 ವರ್ಷದ ಮಗುನ ನಾವು ಪೂಜೆ ಮಾಡೋದ್ರಿಂದ, ಕಾಲು ತೊಳೆದು ಪೂಜೆ ಮಾಡೋದ್ರಿಂದ, ಇಲ್ಲ ನಿಮಗೆ ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಗಿಫ್ಟ್ ರೀತಿಯಲ್ಲಿ ಆ ಮಗುಗೆ ಏನಾದರೂ ಕೊಡೋದ್ರಿಂದ, ಅವು ಖುಷಿ ಪಡೋದ್ರಿಂದ ಒಂದಿಷ್ಟು ನಮಗೆ ಒಳ್ಳೆಯದು. ಬಾಲ ತ್ರಿಪುರ ಸುಂದರಿ ಅಂದರೆ ಪುಟ್ಟ ಮಗು ಅಲ್ವಾ ಇನ್ನು. ಸೊ ಹಾಗಾಗಿ ಇದೊಂದು ಕಿವಿ ಮಾತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಇದ್ದರೆ ಇದನ್ನು ನೀವು ಫಾಲೋ ಮಾಡ್ಬೋದು. ಆ ಮಕ್ಕಳು ಖುಷಿಯಿಂದ ನಮಗೆ ಅರ್ಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. 4 ವರ್ಷದ ಮಗು ಆ ಥರ ಅರ್ಸೋದ್ರಿಂದ ನಮಗೆ ಯಾರಿಗೆ ಸಂತಾನ ಸಮಸ್ಯೆ ಇರುತ್ತೆ ಅದು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ಥರ ಒಂದೊಂದು ವರ್ಷದ ಮಗುವಲ್ಲೂ ಒಂದೊಂದು ರೀತಿಯಲ್ಲಿ ಅಮ್ಮನವರು ಒಂದು ವರನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಚಿಕ್ಕ
ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆಯಲ್ಲಿ ಪೂಜೆ ಕೂಡ ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು, ಸಾಂಗವಾಗಿ ನಡೆಸ್ಕೊಟ್ರು ಅಂತಲೇ ಹೇಳ್ಬೋದು. ಅಮ್ಮನವರು ತುಂಬ ಚೆನ್ನಾಗಿ ಅಖಂಡ ದೀಪನೂ ಉರಿತಾ ಇದೆ. ಅಮ್ಮನವರಿಗೆ 2ನೇ ದಿನದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನೂ ಕೂಡ ಸಂಪೂರ್ಣವಾಗಿ ಸಲ್ತು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಇವತ್ತಿನ 2ನೇ ದಿನದ ಬಾಲತ್ರಿಪುರ ಸುಂದರಿ ಅಮ್ಮನವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನೀವು ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ನಮ್ಮ ಮನೇಲಿ ಪೂಜೆ ಮುಗಿತಾ ಬಂತು. ಆ್ಯಂಡ್ ಆರತಿ ನೀವು ಅಲ್ಲಿಂದನೇ ಎಲ್ಲರೂ ತೊಗೊಂಡು ಆ್ಯಂಡ್ ನಮಗೊಂದಿಷ್ಟು ಒಳ್ಳೇದಾಗಲಿ ಅಂತ ಎಲ್ಲರೂ ಹರಸಿ ಅಂತ ಹೇಳ್ತಾ, ತಾಯಿ ದುರ್ಗಾದೇವಿ ನಮ್ಮೆಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಕೊತ ಬನ್ನಿ. ನಮಗೆ ಮಂತ್ರಗಳು ಹೇಳಕ್ಕೆ ಬರಲ್ಲ ಅಂತ ಅಂದರೆ ನಾವು ಕೇಳಿಸ್ಕೊಬೋದು. ಲಲಿತಾ ಸಹಸ್ರನಾಮ ಮಂತ್ರನ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ. ಒಂದು ದಿನಕ್ಕೆ 1 ಬಾರಿ, ಅಂದರೆ ಮೊದಲನೇ ದಿನ ನವರಾತ್ರಿಯ ಮೊದಲನೇ ದಿನ 1 ಬಾರಿ, 2ನೇ ದಿನ 2 ಬಾರಿ, ಆ ಥರ ಕೇಳಿಕೊಂಡು 9ನೇ ದಿನ 9 ಬಾರಿ ತನಕನೂ ನಾವು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಇವತ್ತು ಗ್ರೀನ್ ಕಲರ್ ಅಲ್ವಾ, ನವರಾತ್ರಿಯಲ್ಲಿ 2ನೇ ದಿನ ಗ್ರೀನ್ ಕಲರು. ಸೊ ಹಾಗಾಗಿ ಪುನಿನೂ ಕೂಡ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದಾಯಿತು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಪೂಜೆ ಮಾಡಿ ಈ ಥರ ಬನ್ನಿ ಮರನ ಸುತ್ತೋದಾಗಿರ್ಬೋದು, ಹರಳಿಕಟ್ಟೆ ಸುತ್ತೋದಾಗಿರ್ಬೋದು, ನಿಮ್ಮ ನಿಯರೆಸ್ಟ್ ನಿಮ್ಮ ಸರೌಂಡಿಂಗಲ್ಲಿ ಯಾವ ದೇವಸ್ಥಾನ ಇದೆ, ಇಲ್ಲ ಅಂದರೆ ಹರಳಿಕಟ್ಟೆ ಅಂತೂ ಎಲ್ಲ ಏರಿಯಾದಲ್ಲಿ ಇದ್ದೇ ಇರುತ್ತೆ. ಸೊ ನಮಗೆ ಲಕ್ ಅಂತಲೇ ಹೇಳ್ಬೋದು. ಬನ್ನಿ ಮರ ನಮ್ಮ ಮನೆಯಿಂದ ತುಂಬ ಹತ್ತಿರದಲ್ಲೇ ಇದೆ. ಬಂಡೆ ಮಾರಮ್ಮನ ದೇವಸ್ಥಾನದಲ್ಲಿ ನಾವು ಹೋಗೋಕ್ಕೆ ಮುಂಚೆನೇ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎಷ್ಟು ಪೂಜೆ ಆಲ್ರೆಡಿ ಮಾಡಿರ್ತಾರೆ. 5 o'clock ಪೂಜೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಬನ್ನಿ ಮರಕ್ಕೆ. ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಬನ್ನಿ ಮರ, ಎಕ್ಕದ ಗಿಡ, ಬೇವಿನ ಮರ, ಬಿಲ್ಪತ್ರೆ, ಹತ್ತಿ ಮರ ಆ್ಯಂಡ್ ಇನ್ನು ಸಾಕಷ್ಟು ಮರ ಇದ್ದಾವೆ. ಇವೆಲ್ಲ ಬಂದುಬಿಟ್ಟು ಕಾಸ್ಮಿಕ್ ಎನರ್ಜಿನ, ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ಕೊಡ್ತವೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ಮಾಡೋದ್ರಿಂದ ನಾವು ಬೇಗ ಯೂನಿವರ್ಸಲ್ಲಿ ಕನೆಕ್ಟ್ ಆಗ್ಬೋದು. ಆ್ಯಂಡ್ ನಿಮಗೆ ಈಸಿ ರೀತಿಯಲ್ಲಿ ಹೇಳೋದಾದರೆ, ನಮ್ಮ ಸಂಕಲ್ಪಗಳನ್ನ ನಾವು ಬೇಗ ಕನೆಕ್ಟ್ ಆಗ್ಬೋದು. ಒಂದು ಟ್ರಾಫಿಕ್ ಫ್ರೀ ಅಂತಲೇ ಹೇಳ್ಬೋದು. ಬೆಳಗಿನ ಜಾವದಲ್ಲಿ ನಾವು ಈ ಥರ ಮಾಡೋದ್ರಿಂದ ಬೇಗ ನಮ್ಮ ಗುರಿನ ಮುಟ್ಬೋದು ಅಂತಲೇ ಹೇಳ್ಬೋದು. ಇದರಲ್ಲಿ ಬೇಗ ಯೂನಿವರ್ಸ್ಗೂ ಕೂಡ ಕನೆಕ್ಟ್ ಆಗೋದ್ರಿಂದ ನಾವು ಏನು ನಮ್ಮ ಫ್ಯೂಚರ್ ಗೋಲ್ಸ್ ಇರುತ್ತೋ ಅದನ್ನು ಬೇಗ ಕನೆಕ್ಟ್ ಆಗ್ಬೋದು ಅಂತಲೇ ಹೇಳ್ಬೋದು. ಅದಾದಮೇಲೆ ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ, ಬೆಳಕಾದ ಮೇಲೆ ಒಂದು 6 o'clock ಆ ಟೈಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ರಂಗೋಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವೆಲ್ಲ ಹೇಗೆ ಮಾಡ್ತಾಯಿದ್ದೀರಿ ನವರಾತ್ರಿನ ಅಂತ ಹೇಳಿ. ಆ್ಯಂಡ್ ಇದಾಗಿತ್ತು ನಮ್ಮನೆಯ ಪುಟ್ಟದಾದಂಥ ಬಾಲತ್ರಿಪುರ ಸುಂದರಿ ಅಮ್ಮನವರಾಗಿರ್ಬೋದು, ಬ್ರಹ್ಮಚಾರಿಣಿ ಅಮ್ಮನವರು ಈ ಥರ ಪೂಜೆ ಮಾಡಿದ್ವಿ. ಆ್ಯಂಡ್ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗದೇ ವಿಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಆ್ಯಂಡ್ ಟೈಮ್ ಬಂದು ಇವಾಗ ಅಲ್ಲೇ 6 ಕಾಲಾಗಿತ್ತು, ದೇವಸ್ಥಾನದಿಂದ ಪುನೀನೂ ಬಂದಾಯಿತು. ಬನ್ನಿ ಇನ್ನು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ಆಲ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.